ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ಇವತ್ತು ವಿಶ್ವ ಪರಿಸರ ದಿನಾಚರಣೆ, ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ. ಇವತ್ತು ನಾನು ಬಂದದ್ದು ಈ ಅಣಬೆ, ಈ ಥಂಡರ್ ಮಶ್ರೂಮ್, ಈ ಕಲಲಾಮ್ ಅಂತ ಏನು ಹೇಳ್ತೇವೆ, ಅದನ್ನು ಒಂದು ಪ್ರಾತ್ಯಕ್ಷಿಕೆ ತೋರಿಸಲಿಕ್ಕೆ, ಅದು ಹೇಗಿರ್ತದೆ ಅಂತ ತುಂಬ ಜನ ಕೇಳಿದರು. ಅದನ್ನು ನಾನು ಲೈವ್ ಆಗಿ ತೋರಿಸ್ಬೇಕು, ನಾನು ಅದು ಮಣ್ಣಲ್ಲಿ ಹೇಗೆ ಇರ್ತದೆ ಮತ್ತು ಯಾವ ರೀತಿಯಲ್ಲಿ ಅದನ್ನು ತೆಗೆಯುವುದಂತ ತೋರಿಸ್ಲಿಕ್ಕೆ ಬಂದಾಗ ನನಗೆ ಇಲ್ಲೊಂದಿಷ್ಟು ಕಸದ ರಾಶಿ ತೋರಿಸಿತು. ನನಗೆ ಈ ಕಸದ ರಾಶಿ ನೋಡಿ ಅನಿಸಿತು, ಹೇಗೂ ಇವತ್ತು ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ, ಪರಿಸರ ದಿನಾಚರಣೆ ಕೂಡ, ಯಾಕೆ ನಾನು ಈ ಇಷ್ಟು ಜಾಗವನ್ನು ಕ್ಲೀನ್ ಮಾಡಬಾರ್ದು. ಅದನ್ನು ನನಗೆ ನೋಡಿದ ಕೂಡಲೇ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಒಂದು ಕೈ ಮುಗಿದು ನಿಮ್ಮ ಹತ್ರ ನಾನು ಕೇಳೋದು ಏನಂತ ಹೇಳಿದ್ರೆ, ದಯವಿಟ್ಟು ರಸ್ತೆ ಬದಿಯಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಟ್ಲಿ ನೋಡಿ ಇದೆಲ್ಲ ಹಾಕಬೇಡಿ. ಯಾಕಂದರೆ ಈಗ ಮನೆ ಮನೆಗೆ ಎಲ್ಲ ಕಸದವರು ಬಂದು ಗ್ರಾಮ ಪಂಚಾಯತ್ ಎಲ್ಲ ನಗರಸಭೆಯವರು ಎಲ್ಲ ಈ ಕಸ ವಿಲೇವಾರಿಗಂತ ಹೇಳಿ ಈ ವೆಹಿಕಲ್ ಎಲ್ಲ ಕಳಿಸ್ತಾರೆ. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಒಂದು ಮನೆಯಲ್ಲಿಯೇ ಇದನ್ನೆಲ್ಲ ಕಟ್ಟಿ ಆ ಕಸದ ಗಾಡಿಗೆ ಕಳಿಸಿಕೊಡಿ. ದಯವಿಟ್ಟು ಈ ಥರ ನಮ್ಮ ಪ್ರಕೃತಿಯನ್ನು, ಪರಿಸರವನ್ನು ಹಾಳು ಮಾಡಬೇಡಿ. ಪ್ರತಿಯೊಬ್ಬರು ಅವರವರ ಮನೆ ಕಸವನ್ನು ನಾವು ಪಂಚಾಯತ್ ಮೂಲಕವೋ ನಾವು ವಿಲೇವಾರಿ ಮಾಡುವ ಈ ಥರ ಪ್ರಕೃತಿಗೆ ಇದನ್ನು ಬಿಸಾಡಿ ನಾವು ಈ ಪ್ರಕೃತಿಯ ಈ ಆರೋಗ್ಯವನ್ನು, ಇದರ ಮುಖಾಂತರ ಸ್ವತಃ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಒಬ್ಬರು ಕಸ ಬಿಸಾಡಿದರೆ ಸಾಕು, ಇಲ್ಲೊಂದಿಷ್ಟು ಕಸ ಉಂಟು ಅಂತ ಗೊತ್ತಾದರೆ ಮತ್ತೊಂದು 10 ಜನ ತಂದು ಇಲ್ಲೇ ಬಿಸಾಡ್ತಾರೆ. ಆಗೇನಾಗ್ತದೆ ಅಂತ ಹೇಳಿದರೆ, ಇದೊಂದು ಕಸ ಹಾಕುವ ಜಾಗವೇ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ನಿಮ್ಮ ಮನೆ ಸುತ್ತ ಆದರೆ ನೀವು ಹೀಗೆ ಮಾಡ್ತೀರಾ? ಇಲ್ಲ ಅಲ್ವಾ? ನಾವು ಹೇಗೆ ನಮ್ಮ ಮನೆ ಸುತ್ತಮುತ್ತ ಪರಿಸರವನ್ನು ಜಾಗೃತಿಯಾಗಿ ಇಟ್ಕೊಳ್ಳಿಕ್ಕೆ ನೋಡ್ತೇವೋ, ಹಾಗೆಯೇ ನಮ್ಮ ಮನೆಯ ರಸ್ತೆ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಪರಿಸರವನ್ನು ಕೂಡ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು. ಮತ್ತು ಒಂದೇ ಕಡೆಯಲ್ಲಿ ಸಿಕ್ಕಿದಂಥ ಇಷ್ಟು ಕಸ, ಇದನ್ನೆಲ್ಲ ನಾನು ಹೆಕ್ಕಿಕೊಂಡು ತಗೊಂಡೋಗಿ ಒಂದು ಕಸ ವಿಲೇವಾರಿ ಬರ್ತಾರೆ ನಮ್ಮ ಮನೆ ಹತ್ರ, ಅವ್ರ ಹತ್ರ ಕೊಟ್ಟು ಬಿಡ್ತೇನೆ. ಯಾಕಂದರೆ ಇಲ್ಲಿ ಇಷ್ಟು ಕಸ ನೋಡಿ ನನಗೆ ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ನಾನು ನನ್ನ ಕಾರಲ್ಲಿ ಹಾಕಿ ಮನೆಗೆ ತಗೊಂಡೋಗಿ ಬಿಸಾಡ್ತೇನೆ. ಪ್ರಕೃತಿಯನ್ನು ಉಳಿಸಿ ಬೆಳೆಸಿ, ಹಸಿರೇ ನಮ್ಮ ಉಸಿರು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಹಸಿರು